ಪರಿಶೀಲನೆಯನ್ನು ನಡೆಸಲಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ದೂರುದಾರನ ಸಮ್ಮುಖದಲ್ಲಿ ಗುಂಡಿಯನ್ನ ಅಗೆಯಲಾಗ್ತಾ ಇದೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ರಿಂದ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ದೂರುದಾರ ಗುರುತಿಸಿರುವಂತಹ ಸ್ಥಳಗಳಲ್ಲಿ 50ಕ್ಕೂ ಹೆಚ್ಚು ಶವಗಳಿವೆ. ಧರ್ಮಸ್ಥಳದ 13 ಸ್ಥಳದಲ್ಲಿ 58ಕ್ಕೂ ಹೆಚ್ಚು ಶವಗಳಿದೆ ಅಂತ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಇದೀಗ ಮಂಜುನಾಥ್ ಅವರ ಪ್ರೆಸ್ ನೋಟ್ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಮೊದಲ 3 ಸ್ಥಳದಲ್ಲಿ 6 ಮೃತದೇಹ ಇದೆ ಅಂತ ವಕೀಲ ಮಂಜುನಾಥ್ ಹೇಳ್ತಾ ಇರೋದು. 3 ಸ್ಥಳಗಳಲ್ಲಿ ತಲಾ 2 ಶವಗಳನ್ನು ಹೂತಿಡಲಾಗಿದೆ. 13 ಪಾಯಿಂಟ್ಗಳಲ್ಲಿ 13 ಸ್ಥಳಗಳಲ್ಲಿ 58ಕ್ಕೂ ಹೆಚ್ಚು ಶವಗಳನ್ನು ಹೂತಿಡಲಾಗಿದೆ ಅಂತ ವಕೀಲ ಮಂಜುನಾಥ್ ಹೇಳ್ತಾ ಇರುವಂತದ್ದು. ಆದ್ರೆ ಈಗಾಗಲೇ 3 ಪಾಯಿಂಟ್ಗಳನ್ನು ಅಗೆಯಲಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹ ಸಿಗ್ತಾ ಇಲ್ಲ. ಆದ್ರೆ ಮಂಜುನಾಥ್ ಹೇಳ್ತಿದ್ದಾರೆ ಆ 3 ಪಾಯಿಂಟ್ಗಳಲ್ಲಿ ತಲಾ 2 ಶವಗಳಂತೆ 6 ಶವಗಳನ್ನು ಹೂತಿಡಲಾಗಿದೆ ಅಂತ. ತನಿಖಾ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲೇ ಪ್ರೆಸ್ ನೋಟ್ ಅನ್ನ ಹೊರಡಿಸಿರೋದು ವಕೀಲ ಮಂಜುನಾಥ್. ದೂರುದಾರ ನಮಗೆ ಮಾಹಿತಿ ನೀಡಿದ್ದಾನೆ ಅಂತ ಪ್ರೆಸ್ ನೋಟ್ ಅನ್ನ ಹೊರಡಿಸಿರೋದು. ದೂರುದಾರ ಗುರುತಿಸಿರುವಂತಹ ಸ್ಥಳಗಳಲ್ಲಿ 50ಕ್ಕೂ ಹೆಚ್ಚು ಶವಗಳಿವೆ. ಧರ್ಮಸ್ಥಳದ 13 ಸ್ಥಳದಲ್ಲಿ 50ಕ್ಕೂ ಹೆಚ್ಚು ಶವಗಳನ್ನು ಹೂತಿಡಲಾಗಿದೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಪ್ರೆಸ್ ನೋಟ್ ಅನ್ನ ಹೊರಡಿಸಿರೋದು ಭಾರಿ ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇದೆ. ಮಂಜುನಾಥ್ ಅವರ ಪ್ರೆಸ್ ನೋಟ್ ಮೊದಲು ಪಾಯಿಂಟ್ ನಂಬರ್ 1ರಲ್ಲಿ ರೆಡ್ ಬ್ಲೌಸ್ ಪತ್ತೆಯಾಗಿದೆ ಅಂತ ಹೇಳಿದ್ರು. ಈಗ 58ಕ್ಕೂ ಹೆಚ್ಚು ಶವಗಳನ್ನು ಹೂತಿಡಲಾಗಿದೆ ಅಂತ ವಕೀಲ ಮಂಜುನಾಥ್ ಹೇಳ್ತಾ ಇರೋದು. ಎಸ್ಐಟಿ ತನಿಖೆ ಮಾಡ್ತಾ ಇರುವ ಸಂದರ್ಭದಲ್ಲಿ ವಕೀಲ ಮಂಜುನಾಥ್ ಅವರ ಹೇಳಿಕೆಗಳು, ಅವರ ಪ್ರೆಸ್ ನೋಟ್ಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಿಜಕ್ಕೂ ಅಲ್ಲಿ ಅಷ್ಟು ಶವಗಳನ್ನ ಹೂತಿಡಲಾಗಿದೆಯಾ ಈ ಪ್ರಶ್ನೆ ಕಾಡ್ತಾ ಇದೆ. ದೂರುದಾರ ಹೇಳಿರುವಂತಹ ಸ್ಥಳದಲ್ಲಿ ಎಸ್ಐಟಿ ತನಿಖೆ ಮಾಡ್ತಾ ಇದೆ, ಕಾರ್ಯಾಚರಣೆ ಮಾಡ್ತಾ ಇದೆ, ಆ ಜಾಗವನ್ನ ಅಗಿತಾ ಇದೆ. ಆದ್ರೆ ಅಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಳೆ ಬರಹ ಇಲ್ಲಿವರೆಗೂ ಸಿಕ್ಕಿಲ್ಲ. ಇದೀಗ ಧರ್ಮಸ್ಥಳದ 4ನೇ ಸ್ಥಳದಲ್ಲೂ ಸಿಗ್ಲಿಲ್ಲ ಅಸ್ಥಿ ಪಂಜರ. 5ನೇ ಪಾಯಿಂಟ್ ಅಗೆಯೋದಕ್ಕೆ ಮುಂದಾಗಿದೆ ಎಸ್ಐಟಿ ತಂಡ. ಈಗ ಮೊದಲ 4 ಪಾಯಿಂಟ್ನಲ್ಲೂ ಸಿಗಲಿಲ್ಲ ಶವದ ಅವಶೇಷ. ಈಗಾಗಲೇ 3 ಪಾಯಿಂಟ್ನಲ್ಲಿ ಅಗೆದಿದ್ದಂತ ಎಸ್ಐಟಿ ತಂಡ 4ನೇ ಪಾಯಿಂಟ್ ಅನ್ನು ಅಗೆದಿತ್ತು. ಪ್ರಣವ್ ಮೊಹಾಂತಿ ಅವರು ಕೂಡ ಈ ಸಂದರ್ಭದಲ್ಲಿ ಆ ಪಾಯಿಂಟ್ಗೆ ಆಗಮಿಸಿದ್ರು. ಆದ್ರೆ 4ನೇ ಪಾಯಿಂಟ್ನಲ್ಲೂ ಯಾವುದೇ ರೀತಿಯಾದಂತಹ ಕಳೆ ಬರಹ ಸಿಕ್ಕಿಲ್ಲ. ಧರ್ಮಸ್ಥಳದ 4ನೇ ಸ್ಥಳದಲ್ಲೂ ಸಿಗಲಿಲ್ಲ ಅಸ್ಥಿ ಪಂಜರ. 4 ಪಾಯಿಂಟ್ನಲ್ಲಿ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ 5ನೇ ಪಾಯಿಂಟ್ ಅನ್ನ ಅಗೆಯೋದಕ್ಕೆ ಎಸ್ಐಟಿ ಮುಂದಾಗಿದೆ. ಧರ್ಮಸ್ಥಳದಲ್ಲಿ ನಿಗೂಢ ಸಾವಿನ ರಹಸ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರೋದು. ಈಗಾಗಲೇ 3 ಪಾಯಿಂಟ್ಗಳನ್ನು ಅಗೆದಿರುವಂತಹ ಎಸ್ಐಟಿ ತಂಡಕ್ಕೆ ಅಲ್ಲಿ ಯಾವುದೇ ರೀತಿಯ ಅಸ್ಥಿ ಪಂಜರ ಸಿಕ್ಕಿರಲಿಲ್ಲ. ಈಗ 4ನೇ ಪಾಯಿಂಟ್ ಅನ್ನ ಅಗೆದಿತ್ತು. ಕೆಲವೇ ಹೊತ್ತಿನ ಹಿಂದೆ ಜಾಗವನ್ನು ಅಗೆಯೋದಕ್ಕೆ ಎಸ್ಐಟಿ ತಂಡ ಮುಂದಾಗಿತ್ತು, ಆ ಪಾಯಿಂಟ್ ನಲ್ಲಿ ಅಗೆಯೋದಕ್ಕೆ. ಆದ್ರೆ ಇದೀಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ 4ನೇ ಪಾಯಿಂಟ್ ನಲ್ಲೂ ಕೂಡ ಎಸ್ಐಟಿಗೆ ಅಸ್ಥಿ ಪಂಜರ ಸಿಕ್ಕಿಲ್ಲ. ದೂರುದಾರನ ಸಮ್ಮುಖದಲ್ಲೇ 4ನೇ ಪಾಯಿಂಟ್ ನಲ್ಲೂ ಎಸ್ಐಟಿ ತಂಡ ಕಾರ್ಯಾಚರಣೆ ನಡೆಸಿತ್ತು. ದೂರುದಾರ ಗುರುತಿಸಿದ್ದ 4 ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ. ನಾನೇ ಶವಗಳನ್ನ ಹೂತಿದ್ದೆ ಅಂತ ಹೇಳಿದ್ದಂತಹ ದೂರುದಾರ ಅನಾಮಿಕಾ ಹೇಳಿದ 4 ಸ್ಥಳಗಳಲ್ಲಿ ಯಾವುದೇ ಸ್ಥಳದಲ್ಲೂ ಇಲ್ಲಿವರೆಗೂ ಅಸ್ಥಿ ಪಂಜರ ಸಿಕ್ಕಿಲ್ಲ. ನಾನೇ ಶವಗಳನ್ನ ಹೂತಿದ್ದೆ ಅಂತ ಹೇಳಿಕೆ ನೀಡಿದ್ದ ದೂರುದಾರ ಅನಾಮಿಕಾ ಹೇಳಿದ 4 ಸ್ಥಳಗಳಲ್ಲಿ ಅಸ್ಥಿ ಪಂಜರ ಸಿಗ್ಲಿಲ್ಲ. ದೂರುದಾರ ಗುರುತಿಸಿದ್ದಂತಹ 4 ಪಾಯಿಂಟ್ಗಳದು. ನಿನ್ನೆ 1 ಪಾಯಿಂಟ್ ಅಲ್ಲಿ ಅಗೆಯಲಾಗಿತ್ತು. ಇವತ್ತು 3 ಪಾಯಿಂಟ್ಗಳಲ್ಲಿ ಎಸ್ಐಟಿ ಕಾರ್ಯಾಚರಣೆ ಮಾಡಿತ್ತು. ಆದ್ರೆ ಈ 4 ಪಾಯಿಂಟ್ನಲ್ಲೂ ಅಸ್ಥಿ ಪಂಜರ ಸಿಕ್ಕಿಲ್ಲ. ಪ್ರಣವ್ ಮೊಹಾಂತಿ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಇದೀಗ 4ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಿನ್ನೆ 8 ಅಡಿ ಆಳ 15 ಅಡಿ ಅಗಲದ ಗುಂಡಿಯನ್ನ
ತೆಗೆದು ಅಲ್ಲಿ ಕಳೆಬರಹವನ್ನು ಶೋಧ ಮಾಡಲಾಗಿತ್ತು. ಆದರೆ ಅಲ್ಲಿ ಯಾವುದೇ ರೀತಿಯಾದ ಅಸ್ಥಿಪಂಜರ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರೆದಿತ್ತು. ಇವತ್ತು 3 ಸ್ಥಳಗಳಲ್ಲಿ ಇಲ್ಲಿವರೆಗೆ ಅಗೆಯಲಾಗಿದೆ. ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4 ಈ 3 ಸ್ಥಳಗಳಲ್ಲೂ ಇವತ್ತು ಅಸ್ಥಿಪಂಜರ ಸಿಕ್ಕಿಲ್ಲ. ನಾನೇ ಶವಗಳನ್ನ ಹೂತಿದ್ದಂತ ಹೇಳಿಕೆ ನೀಡಿದ್ದ ದೂರುದಾರ ನಿನ್ನೆ 1 ಪಾಯಿಂಟ್ಗಳಲ್ಲಿ ಅಗೆಯಲಾಗಿತ್ತು, ಇವತ್ತು 3 ಪಾಯಿಂಟ್ಗಳಲ್ಲಿ ಅಗೆಯಲಾಗಿದೆ. ಒಟ್ಟಾರೆ 4 ಪಾಯಿಂಟ್ಗಳಲ್ಲೂ ಕೂಡ ಇಲ್ಲಿವರೆಗೆ ಅಸ್ಥಿಪಂಜರ ಸಿಕ್ಕಿಲ್ಲ. ಧರ್ಮಸ್ಥಳದ 4ನೇ ಸ್ಥಳದಲ್ಲೂ ಈಗ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಲಭ್ಯವಾಗ್ತಿದೆ. ಅನಾಮಿಕಾ ಹೇಳಿದ 4 ಸ್ಥಳಗಳಲ್ಲೂ ಎಸ್ಐಟಿ ಶೋಧ ಕಾರ್ಯ ನಡೆಸಿದೆ. ದೂರುದಾರ ಹೇಳಿರುವಂತ ಜಾಗದಲ್ಲೇ ಅಗೆಯಲಾಗಿದೆ. ಆದ್ರೆ ಇಲ್ಲಿವರೆಗೂ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನುವ ಮಾಹಿತಿ. ಈಗ 5ನೇ ಪಾಯಿಂಟ್ ಅನ್ನು ಅಗೆಯುವುದಕ್ಕೆ ಎಸ್ಐಟಿ ಮುಂದಾಗಿದೆ. ಅನಾಮಿಕಾ ಹೇಳಿರುವಂತ ಜಾಗದಲ್ಲಿ ಎಸ್ಐಟಿ ಕಾರ್ಯಾಚರಣೆ ಮಾಡ್ತಾ ಇದ್ದು ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ಹಾಗೂ ಪಾಯಿಂಟ್ ನಂಬರ್ 4 ಇಲ್ಲಿವರೆಗೆ 4 ಸ್ಥಳಗಳಲ್ಲಿ ಕಳೆಬರಹಕ್ಕಾಗಿ ಎಸ್ಐಟಿ ಶೋಧ ನಡೆಸಿತ್ತು. ಗುಂಡಿ ಅಗೆದ ಸಂದರ್ಭದಲ್ಲಿ ಎಸ್ಐಟಿಗೆ ಅಸ್ಥಿಪಂಜರ ಸಿಕ್ಕಿಲ್ಲ. ಇಲ್ಲಿವರೆಗೂ 6 ಅಡಿ ಅಗಲ 6 ಅಡಿ ಆಳವನ್ನ ಅಗೆಯಲಾಗಿದೆ. ಆದ್ರೆ ಫಲಿತಾಂಶದಲ್ಲಿ ಏನು ಸಿಕ್ಕಿಲ್ಲ ಅಂತ ಬರ್ತಾ ಇದೆ. ಇನ್ನು 3ನೇ ಗುಂಡಿ 5 ಅಡಿ ಅಗಲವನ್ನ ಅಗೆಯಲಾಗಿತ್ತು, 6 ಅಡಿ ಆಳ ಅಗೆಯಲಾಗಿತ್ತು. ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಎಸ್ಐಟಿ ತಂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದು ಇಲ್ಲಿವರೆಗೂ ದೂರುದಾರ ಹೇಳಿರುವಂತಹ ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. 6 ಅಡಿ ಅಗಲ 6 ಅಡಿ ಆಳವನ್ನ 2ನೇ ಬಾರಿ ಅಗೆಯಲಾಗಿತ್ತು. ಅಲ್ಲೂ ಕೂಡ ಯಾವುದೇ ಕಳೆಬರಹ ಸಿಕ್ಕಿಲ್ಲ. ನಾನೇ 100 ಶವಗಳನ್ನ ಹೂತಿಟ್ಟಿದ್ದೆ ಅಂತ ಈ ದೂರುದಾರ ಹೇಳಿದ್ದ. ದೂರುದಾರ ನೀಡಿದ್ದ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ರಾಜ್ಯ ಸರ್ಕಾರ ಎಸ್ಐಟಿಗೆ ಪ್ರಕರಣವನ್ನ ನೀಡ್ತಾ ಇದ್ದಂತೆ ಎಸ್ಐಟಿ ದೂರುದಾರನ ಸಮ್ಮುಖದಲ್ಲಿ ಗುಂಡಿ ಅಗೆಯುವುದಕ್ಕೆ ಮುಂದಾಗಿತ್ತು. ನಿನ್ನೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದು 4 ಸ್ಥಳಗಳಲ್ಲಿ ಗುಂಡಿಯನ್ನು ಅಗೆಯಲಾಗಿದೆ. ಆ 4 ಸ್ಥಳಗಳಲ್ಲಿ ಎಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ಪ್ರಣವ್ ಮೊಹಂತಿ ಅವರು ಕೂಡ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಎಸ್ಐಟಿ ತಂಡದ ಮುಖ್ಯಸ್ಥ ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ರು. ಅವರ ಸಮ್ಮುಖದಲ್ಲೇ 4ನೇ ಗುಂಡಿಯನ್ನು ಕೂಡ ಅಗೆಯಲಾಗಿತ್ತು. ಆದ್ರೆ ಆ ಗುಂಡಿಯಲ್ಲಿ ದೂರುದಾರ ಹೇಳಿರೋ ರೀತಿ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನೋ ಮಾಹಿತಿ. ನಾನೇ ಶವಗಳನ್ನ ಹೂತಿದ್ದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದ ದೂರುದಾರ ಈಗ ಅನಾಮಿಕಾ ಹೇಳಿದ 4 ಸ್ಥಳಗಳಲ್ಲೂ ಕೂಡ ಎಸ್ಐಟಿ ಆ ಜಾಗವನ್ನ ಅಗ್ದಿದೆ. ಆದ್ರೆ 4ನೇ ಸ್ಥಳದಲ್ಲೂ ಅಸ್ಥಿಪಂಜರ ಸಿಕ್ಕಿಲ್ಲ. ಈಗ 5ನೇ ಪಾಯಿಂಟ್ ಅನ್ನು ಅಗೆಯುವುದಕ್ಕೆ ಎಸ್ಐಟಿ ಮುಂದಾಗಿರೋದು. ದೂರುದಾರ ಗುರುತಿಸಿದ್ದ 4 ಸ್ಥಳಗಳಲ್ಲಿ ಅಸ್ಥಿಪಂಜರ ಸಿಗದೇ ಇರೋದ್ರಿಂದ 5ನೇ ಪಾಯಿಂಟ್ ನಂತೆ ಎಸ್ಐಟಿ ತಂಡ ಮುಂದಾಗ್ತಿದೆ. ಅನಾಮಿಕಾ ಹೇಳಿದ್ದಂತಹ ಸ್ಥಳದಲ್ಲೇ ಎಸ್ಐಟಿ ಕಾರ್ಯಾಚರಣೆ ಮಾಡ್ತಿರೋದು. ಒಂದ್ ಕಡೆ ಜೋರಾಗಿ ಮಳೆ ಬರ್ತಾ ಇದೆ, ಅದರ ಮಧ್ಯದಲ್ಲಿ ಎಸ್ಐಟಿ ತಂಡ ಕಾರ್ಯಾಚರಣೆ ಮಾಡ್ತಾ ಇದೆ. ಎಸ್ಐಟಿ ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಕೂಡ ಜೋರಾದ ಮಳೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ್ರು, ಸ್ಥಳ ಪರಿಶೀಲನೆ ನಡೆಸಿದ್ರು. ಈಗ ದೂರುದಾರ ಹೇಳಿರುವಂತ 4 ಸ್ಥಳದಲ್ಲಿ ಅಸ್ಥಿಪಂಜರ ಸಿಗದೇ ಇರೋದ್ರಿಂದ ಪ್ರಕರಣ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.